ಇದರ ಜೊತೆಗೆ ಸಾಕಷ್ಟು ಸಂಚಲನವನ್ನ ಮೂಡಿಸಿದ್ದ ಬಿಎಸ್ ಯಡಿಯೂರಪ್ಪ ಮತ್ತು ಅನಂತಕುಮಾರ್ ನಡುವಿನ ಮಾತುಕತೆ ಡೈರಿ ಕುರಿತಂತೆ ಏನ್ ಮಾತನಾಡಿದ್ರು ಅವತ್ತು ಬನ್ನಿ ಇನ್ನೊಂದು ಸರ್ತಿ ನೋಡೋಣ. ನಾನು ಕೊಟ್ಟಿದ್ದೀನಿ, ನಾನು ಕೊಟ್ಟಿಲ್ಲ ಅಂತೆಲ್ಲ ಹೇಳ್ತಾ ಇದ್ದೀನಿ. ಒಂದು ರೀತಿಯಲ್ಲಿ ಸರ್ವಸ್ಪರ್ಶಿಯಾಗಿ ಹೋಗ್ತಾ ಕಾರಣ ಪ್ರಥಮ ಕಾಲಘಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೇಳಿದ್ರೆ ಅದೊಂದು ಕಾರ್ಪೊರೇಟ್ ವಲಯಕ್ಕೆ ಸೇರಿದಂತ ಒಂದು ಸರ್ಕಾರ ಅಂತ ಹೇಳುವಂತದನ್ನು ನಮ್ಮ ವಿರೋಧಿಗಳು ಹೇಳುವಂತ ಕೆಲಸ ಕಾರ್ಯಗಳನ್ನು ಮಾಡಿ. ಎರಡನೇ ಬಜೆಟ್ ಅತ್ಯಂತ ಸಂತುಲಿತ ಮತ್ತು ಇದರ ಅರ್ಥ ಕಾಂಗ್ರೆಸ್ ಸರ್ಕಾರ ಯಾವುದೇ ನಿಲುವನ್ನು ದೇಶದ ಹಿತಾಸಕ್ತಿಯಿಂದ ಕೊಡ್ತಾ ಇರಲಿಲ್ಲ. ಅವರು ಅವರ ಪಕ್ಷದ ಹಿತಾಸಕ್ತಿಯಿಂದ ದೇಶದ ಯಾವುದೇ ತೀರ್ಮಾನಗಳನ್ನು ಕೊಡ್ತಾ ಇದ್ರು. ಭಾರತೀಯ ಜನತಾ ಪಾರ್ಟಿ ಪಕ್ಷದ ಹಿತಾಸಕ್ತಿ, ಅದು ಎರಡನೇದು ದೇಶದ ಹಿತಾಸಕ್ತಿ. ಎಸ್, ಈ ಬೆಳವಣಿಗೆಗಳ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ರವೀಶ್ ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ರವೀಶ್, ಆರಂಭದಲ್ಲಿ ಯಾವಾಗ ನಿನ್ನೆ ಈ ಒಂದು ಡೈರಿಯ ಗೋವಿಂದರಾಜು ಅವರ ಡೈರಿಯ ಅಂಶಗಳು ಬಿಡುಗಡೆ ಆಯಿತು, ಕಾಂಗ್ರೆಸ್ನವರೆಲ್ಲ ನೈತಿಕತೆ ಹೊತ್ತು ರಾಜೀನಾಮೆ ಕೊಡಬೇಕು, ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು ಬಿಜೆಪಿಯ ವಾದ. ಆದರೆ ನರೇಂದ್ರ ಮೋದಿ ಅವರು ಹಾಗಾದ್ರೆ ಕೊಡಬೇಕಾಗುತ್ತೆ ರಾಜೀನಾಮೆ ಅಂತಕ್ಕಂಥದ್ದು ಕಾಂಗ್ರೆಸ್ನ ವಾದವಾಗಿತ್ತು. ಯಾಕೆ ಈ ಒಂದು ಗೊಂದಲಗಳು, ಮತ್ತೆ ಯಾಕೆ ಸುಪ್ರೀಂ ಕೋರ್ಟ್ ಆದೇಶ ಇದ್ರೂ ಕೂಡ ಕಾಂಗ್ರೆಸ್ನವರು ಈ ವಿಚಾರವನ್ನ ಎತ್ತಿ ಆಡ್ತಾ ಇರ್ತಕ್ಕಂಥದ್ದು ಯಾಕೆ ಅಂತ? ಅರವಿಂದ್, ಇಡೀ ಪ್ರಕರಣವನ್ನ ಉಲ್ಲೇಖಿಸೋದಾದ್ರೆ ನಿಜಕ್ಕೂ ಕೂಡ ಇದು ಒಂದು ರೀತಿಯಲ್ಲಿ ಹಾವು ಸಾಯಲ್ಲ ಕೋಲು ಮುರಿಯೋಲ್ಲ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಎರಡೂ ಪಕ್ಷಗಳಲ್ಲೂ ಕೂಡ ಯಾಕೆಂದ್ರೆ ಈಗ ಗೋವಿಂದರಾಜು ಅವರ ಡೈರಿಯ ಒಂದು ತನಿಖೆ ಕೊಟ್ರೆ ಸಹಾರಾ ಡೈರಿ ಮತ್ತು ಬಿರ್ಲಾ ಡೈರಿಯ ಒಂದು ತನಿಖೆಯೂ ಕೂಡ ಆಗಬೇಕು ಅಂತ ಕೂಡ ಕಾಂಗ್ರೆಸ್ ಆಗ್ರಹಿಸುತ್ತೆ ರಾಷ್ಟ್ರ ಮಟ್ಟದಲ್ಲಿ. ಹಾಗಾಗಿ ಎಲ್ಲೋ ಒಂದ್ ಕಡೆ ಯಾಕೆಂದ್ರೆ ಮಾರ್ಚ್ ನಲ್ಲಿ ಒಂದು ಡೈರಿ ಸಿಕ್ಕಿದ್ದು ಈಗ ಸದ್ದು ಮಾಡ್ತಾ ಇದೆ ಅಂದ್ರೆ ಇಲ್ಲಿ ತನಕ ಯಾಕೆ IT ಇಲಾಖೆ ಮತ್ತೆ ಬೇರೆ ಬೇರೆಯವರು ಸೈಲೆಂಟ್ ಆಗಿದ್ರು ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈ ಒಂದು ಸಹಾರಾ ಮತ್ತೆ ಬಿರ್ಲಾ ಡೈರಿಯಲ್ಲಿ ಈಗಾಗಲೇ ಗುಜರಾತ್ CM ಅಂತ ಉಲ್ಲೇಖ ಆಗಿದೆ. ಆ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಬಲವಾದ ಸಾಕ್ಷ್ಯಾಧಾರಗಳಿಲ್ಲ ಅಂತ ಕೂಡ ಅದನ್ನು ತಳ್ಳಿ ಹಾಕಿತ್ತು. ಯಾಕೆಂದ್ರೆ ಬೇರೆ ಬೇರೆ ಶೀಟ್ಗಳಲ್ಲಿ ಬರೆದಿರ್ತಕ್ಕಂಥದ್ದನ್ನ ಪರಿಗಣನೆ ಮಾಡಲು ಸಾಧ್ಯ ಇಲ್ಲ ಅಂತ. ಆದ್ರೆ ಇಲ್ಲಿ ಗೋವಿಂದರಾಜು ಅವರ ಬಳಿ ಸಿಕ್ಕಿರ್ತಕ್ಕಂಥ ಡೈರಿಯಲ್ಲಿ ಸುಮಾರು 27ರಿಂದ 28 ಪೇಜ್ ಸಿಕ್ಕಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಅದು ಒಂದು ಡೈರಿ ತುಂಬಾ ಏನೇನೆಲ್ಲ ವಿವರಗಳಿತ್ತು ಎಲ್ಲವೂ ಕೂಡ ಸಿಕ್ಕಿದೆ. ಸುಮಾರು 27ರಿಂದ 28 ಪೇಜ್ ಇದೆ. ಅದರ ಕೂಡ ರೈಟಿಂಗ್ ಅಲ್ಲಿ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಗೋವಿಂದರಾಜು ಅವರ ಒಂದು ಡೈರಿ ರೈಟಿಂಗ್ ಇರೋದ್ರಿಂದ ಇದು ಒಂದು ರೀತಿಯಲ್ಲಿ ತನಿಖೆಗೆ ಅರ್ಹವಾಗಿರುತ್ತೆ ಅಂತ ಕೂಡ ಲೆಕ್ಕಾಚಾರಗಳು ಕೂಡ ಕೇಳಿ ಬಂದಿದ್ದು. ಆದರೆ ಇದುವರೆಗೂ ಕೂಡ ಏಕೆ ತನಿಖೆ ಕೊಟ್ಟಿಲ್ಲ ಅನ್ನೋದು ಕೂಡ ಈಗ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಒಂದು ವೇಳೆ ಏನಾದರೂ ಇದನ್ನು ತನಿಖೆ ಕೊಟ್ರೆ ಆ ಒಂದು ಸಹಾರಾ ಮತ್ತೆ ಬಿರ್ಲಾ ಡೈರಿ ಒಂದು ತನಿಖೆ ಕೊಡಬೇಕಾಗುತ್ತೆ. ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದು ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಕಾರಣದಿಂದಾಗಿ ಇದು ಮೋದಿ ಅವರ ಒಂದು ಬುಡಕ್ಕೆ ಕುತ್ತು ಬರುತ್ತೆ ಅನ್ನೋದು ಕಾರಣದಿಂದಾಗಿ ಇದನ್ನು ಡಿಲೇ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಾದವೂ ಕೂಡ ಇದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನವರು ನೀವು ಆ ಒಂದು ಸಹಾರಾ ಮತ್ತೆ ಬಿರ್ಲಾ ಡೈರಿಯನ್ನು ತನಿಖೆ ಕೊಡಿ ಅಂತ ಕೂಡ ಕೇಳ್ತಾ ಇದ್ದಾರೆ. ನಿಮ್ಮ ಹತ್ರನೇ CBI ಇದೆ, IT ಇಲಾಖೆ ಇದೆ, ಹಾಗಾಗಿ ಈ ಡೈರಿಯನ್ನು ಕೂಡ ತನಿಖೆ ಕೊಡಿ ಅಂತ ಕೂಡ ಆಗ್ರಹಿಸ್ತಾ ಇದ್ದಾರೆ. ಆದರೆ ಬಿಜೆಪಿ ಅವರು ಈ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯ ಸೈಲೆಂಟ್ ಆಗಿದ್ದಾರೆ, ಯಾವುದೇ ರೀತಿ ರಿಯಾಕ್ಟ್ ಮಾಡ್ತಾ ಇಲ್ಲ. ಅಂದ್ರೆ ನಾವೇಕೆ ತನಿಖೆಗೆ ಒತ್ತಾಯಿಸಬೇಕು, IT ಇಲಾಖೆಯವರೇ ಸ್ವತಃ ತನಿಖೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದು ಒಂದು ರೀತಿಯಲ್ಲಿ ಪೊಲಿಟಿಕಲ್ ಫೈಟ್ ಮಾತ್ರ ಆಗುತ್ತೆ, ಅದು ಯಾವುದೇ ರೀತಿಯ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗೋದಿಲ್ಲ, ಇದು ಏನು ಆಗೋದಿಲ್ಲ ಅನ್ನೋ ಒಂದು ವಾದಗಳು ಕೂಡ ಕೇಳಿ ಬರ್ತಾ ಇದೆ. ಅರವಿಂದ್. ಎಸ್ ರವೀಶ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನು ನ್ಯಾಯಾಲಯ ಯಾವುದನ್ನ ಕನ್ಸಿಡರ್ ಮಾಡುತ್ತೆ, ಎಕ್ಸೆಲ್ ಶೀಟ್ನಲ್ಲಿ ಎಂಟ್ರಿ ಆಗಿರ್ತಕ್ಕಂಥ ಡೇಟಾವನ್ನ ಯಾಕೆ ನ್ಯಾಯಾಲಯ ಕನ್ಸಿಡರ್ ಮಾಡಲ್ಲ, ಅಥವಾ ಹಸ್ತಾಕ್ಷರದಲ್ಲಿ ಬರೆದಿರೋದನ್ನ ನ್ಯಾಯಾಲಯ ಏನಾದರೂ ಕನ್ಸಿಡರ್ ಮಾಡುತ್ತಾ, ಕಾನೂನು ಏನು ಹೇಳುತ್ತೆ, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ವಕೀಲರಾದಂತಹ ಶ್ಯಾಮ್ ಸುಂದರ್ ಅವರು ನಮ್ಮ ಜೊತೆ ಇದ್ದಾರೆ. ಶ್ಯಾಮ್ ಸುಂದರ್ ಅವ್ರ ಜೊತೆಯಲ್ಲಿ ಈ ವಿಚಾರವಾಗಿ ನಾನು ಕ್ಲಾರಿಫೈ ಮಾಡ್ಕೋತೀನಿ. ಗೋವಿಂದರಾಜು ಅವರ ಡೈರಿನಲ್ಲಿ ಏನಿದೆ, ಅವರು ಬರೆದಿರುವ ಇನಿಷಿಯಲ್ಗಳು ಯಾರು, ಆ ಇನಿಷಿಯಲ್ಗಳು ಅವರೇನಾ ಗೊತ್ತಿಲ್ಲ. ಈ ವಿವರಗಳನ್ನು ನಿಮಗೆ ಕೊಡುವುದಕ್ಕೆ ಮೊದಲು ಈಗೊಂದು ಸುದ್ದಿಯನ್ನು ತೋರಿಸ್ತಾ ಇದ್ದೀವಿ. 2016ರಿಂದ ಏನೇನಾಗೋಗಿದೆ ರಾಜ್ಯದ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಅನ್ನುವಂತಹ ಈ ಸುದ್ದಿಯ ಮುಂದುವರಿದ ಭಾಗ ಇದು. ರಾಷ್ಟ್ರೀಯ ಸುದ್ದಿವಾಹಿನಿಯಿಂದ KPCCಯಿಂದ ಹೈಕಮಾಂಡ್ಗೆ ನೀಡಿರುವ ಕಪ್ಪ ಕಾಣಿಕೆಯ ಡೈರಿ ಡೀಟೈಲ್ಸ್ ಈ ಕಪ್ಪದ ಡೈರಿನಲ್ಲಿ ಸ್ಫೋಟಗೊಂಡಿದೆ. ಸ್ಯಾಂಡಲ್ವುಡ್ನ ಚೆಲುವಿನ ಚಿತ್ತಾರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ. ಉದ್ಯಮಿ ಜಗದೀಶ್ ಜೊತೆ ಅಮೂಲ್ಯ ಸಪ್ತಪದಿ ತುಳಿಯಲಿದ್ದಾರೆ. ಶಿಲ್ಪಾ ಗಣೇಶ್ ಮನೆಯಲ್ಲಿ ಶ್ರಾವಣಿ ಮದುವೆ ಮಾತುಕತೆ ನಡೆದಿದ್ದು ಮುಂದಿನ ತಿಂಗಳು 6ರಂದು ನಿಶ್ಚಿತಾರ್ಥ ಕಾರ್ಯಕ್ರಮ ನಡೆಯಲಿದೆ. ಜಗದೀಶ್ ಬೆಂಗಳೂರಿನ ಮಾಜಿ ಕಾರ್ಪೊರೇಟರ್ ರಾಮಚಂದ್ರೇಗೌಡರ ಮಗ. ಲಂಡನ್ನಲ್ಲಿ ಉನ್ನತ ವ್ಯಾಸಂಗ ಮಾಡಿಕೊಂಡು ಈಗ ಬಿಲ್ಡರ್ಸ್ ಅಂಡ್ ಡೆವಲಪರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ.